ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವೇನ್ ಮಾಡ್ತಾ ಇದೀವಿ. ಅಕ್ಟೋಬರ್ 27 ಇಂದ ಏನ್ ಬ್ಯಾಲೆನ್ಸ್ ಇತ್ತು ಅದು ಅಕ್ಟೋಬರ್ 27 ಇಂದ ನವೆಂಬರ್ 9 ತನಕ ಪ್ರಮುಖವಾದ ಪ್ರಶ್ನೋತ್ತರಗಳ ಸೀರೀಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ನ ತಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಆಗಿರ್ಬೋದು, ಗ್ಲೋಬಲ್ ಟ್ಯೂಬರ್ಕುಲೋಸಿಸ್ ರಿಪೋರ್ಟ್ ಆಗಿರ್ಬೋದು, TB ರಿಪೋರ್ಟ್ ಅಂತ ಕರಿತೀವಿ, ನಮೋ ಡ್ರೋನ್ ದೀದಿ ಯೋಜನೆ ಆಗಿರ್ಬೋದು. ಓಕೆ, ಹಾಗೆ ಏಷ್ಯಾದ ಮೊದಲ ಬುದ್ಧಿಸ್ಟ್ ಸಮ್ಮಿಟ್ ಆಗಿರ್ಬೋದು, ಕಾವೇರಿ ಮೀಟ್ಸ್ ಗಂಗಾ, ಅಮೃತ್ ಪರಂಪರಾದಲ್ಲಿ ಬರುತ್ತೆ. ಸೊ ಇವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ಈ ಎಲ್ಲ ಒಂದು ನಾವು ಪ್ರೀವಿಯಸ್ ಮಾಡಿರ್ತಕ್ಕಂತ ವೀಕ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎರಡು ವಿಡಿಯೋಸ್ ಗಳನ್ನ ತಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗೋಸ್ಕರ. ಓಕೆ, ಅಂಡ್ ಈ ಎಲ್ಲ ಲಿಂಕ್ಸ್ ಗಳೇನಿದೆ ಅದು ನಿಮ್ಮ ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ವಿಡಿಯೋಸ್ ಗಳ ಲಿಂಕ್ಸ್ ಗಳು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್ ಸರ್, ನಾನು ಡೈರೆಕ್ಟ್ ಆಗಿ ನಾನು ಬರ್ತೀನಿ ಕರೆಂಟ್ ಅಫೇರ್ಸ್ ಗೆ. ಈ ಪ್ರಶ್ನೋತ್ತರ ಮುಖಾಂತರ ತಗೋತೀನಿ. ವೆರಿ ಇಂಪಾರ್ಟೆಂಟ್ ಸರ್ ಇದು. ನಾನಿದು ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಮೋಸ್ಟ್ ಎಕ್ಸಾಮ್ ಗೆ ಬರ್ತಕ್ಕಂಥದ್ದು ಅಂತದ್ ಮಾತ್ರ ನಾನು ಕವರ್ ಮಾಡೋದು ಯಾವಾಗ. ಓಕೆ, ಅಮೃತ ಪರಂಪರೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ವಾಟ್ ಈಸ್ ಅಮೃತ ಪರಂಪರಾ? ದಿಸ್ ಇಸ್ ದ ಫಸ್ಟ್ ಸೆಷನ್ ಅಥವಾ ಫಸ್ಟ್ ಸೀಸನ್ ಅಥವಾ ಮೊದಲ ಆವೃತ್ತಿ ಅಂತ ಕೂಡ ಕರೀಬಹುದು. ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಅದು ಕಾವೇರಿ ಮೀಟ್ಸ್ ಗಂಗಾ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಫಸ್ಟ್ ಆಪ್ಷನ್ಸ್ ನೋಡೋಣ ಬನ್ನಿ. ಕ್ಷೀಣಿಸುತ್ತಿರುವ ಮತ್ತು ಸಾಯುತ್ತಿರುವ ಕಲಾ ಪ್ರಕಾರಗಳು ಮತ್ತು ಸಂಪ್ರದಾಯಗಳ ಮೇಲೆ ವಿಶೇಷ ಗಮನ ಹರಿಸುವ ಮೂಲಕ ಭಾರತದ ಸಾಂಪ್ರದಾಯಿಕ ಕಲೆಗಳು ಮತ್ತು ಕಲಾ ಪ್ರಕಾರಗಳನ್ನು ಆಚರಿಸುವ ಗುರಿಯನ್ನು ಇದು ಹೊಂದಿದೆ. ಇದು ಸಂಸ್ಕೃತಿ ಸಚಿವಾಲಯದ ಉಪಕ್ರಮವಾಗಿದೆ. ಕಾವೇರಿ ಮೀಟ್ಸ್ ಗಂಗಾ ಕಾರ್ಯಕ್ರಮ ಅಮೃತ್ ಪರಂಪರಾ ಸರಣಿಯ ಮೊದಲ ಕಾರ್ಯಕ್ರಮವಾಗಿದೆ. ಎಸ್ ಸರ್, ಅಮೃತ ಪರಂಪರೆ ಅಂತ ಹೇಳಿ ನಮ್ಮ ಸಂಸ್ಕೃತ ಸಚಿವಾಲಯದ ಅಡಿಯಲ್ಲಿ ನಮ್ಮ ಕಲೆ ಮತ್ತು ಸಂಸ್ಕೃತಿ ಯಾವ್ದನ್ನ ಸರ್, ಕಲೆ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಲು ವಿವಿಧ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಅಂಡ್ ದಿಸ್ ಇಸ್ ದ ಮೊದಲ ಕಾರ್ಯಕ್ರಮ, ಇಟ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಅಂಡರ್ ಅಮೃತ್ ಪರಂಪರಾ. ಇದಕ್ಕೆ ಕಾವೇರಿ ಮೀಟ್ಸ್ ಗಂಗಾ ಅಂತ ಇಟ್ಟಿದ್ದಾರೆ. ಯಾಕೆ ಇಟ್ರು ಕಾವೇರಿ ಮೀಟ್ಸ್ ಗಂಗಾ ಅಂದ್ರೆ ಇಟ್ ಈಸ್ ಎ ಯುನೈಟಿಂಗ್ ಆಫ್ ಇಂಡಿಯಾ ಅಂತ, ಭಾರತವನ್ನ ಸಮಗ್ರವಾಗಿ ಪ್ರತಿನಿಧಿಸಬೇಕು. ಹಂಗಾಗಿ ಭಾರತದ ನೋಡಿ, ಕಾವೇರಿ ಬಂದು ದಕ್ಷಿಣ, ಗಂಗಾ ಬಂದು ಉತ್ತರ ದಕ್ಷಿಣ ಅಲ್ವಾ. ಅಂದ್ರೆ ನಾವೇನ್ ಹೇಳ್ಬೋದು, ದಕ್ಷಿಣ ಭಾರತ ಉತ್ತರ ಭಾರತ ಎರಡನ್ನು ಒಟ್ಟಿಗೆ ತಗೊಂಡು ಹೋಗೋ ಒಂದು ಇದರಿಂದ ಮೊದಲ ಪ್ರೋಗ್ರಾಮ್ಗೆ ಅವರು ಕಾವೇರಿ ಮೀಟ್ಸ್ ಗಂಗಾ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಇಟ್ ಇಸ್ ಅ ಫಸ್ಟ್ ಪ್ರೋಗ್ರಾಮ್ ಅಂಡರ್ ಅಮೃತ್ ಪರಂಪರಾ ಫೆಸ್ಟಿವಲ್ ಅಡಿಯಲ್ಲಿ. ಇದು ಡೆಲ್ಲಿಲಿ ಆಚರಣೆ ಮಾಡಲಾಗುತ್ತೆ. ಕರ್ತವ್ಯ ಪಥ್ ಅಂತ ಕರಿತೀವಿ. ಅಲ್ಲಿ ಸೆಂಟರ್ ಫಾರ್ ಅಗ್ರಿಕಲ್ಚರ್ ರಿಸೋರ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ CCRT, ಸೆಂಟ್ರಲ್ ಫಾರ್ ಅಗ್ರಿಕಲ್ಚರ್ ರಿಸೋರ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಮಾಡಲಾಗುತ್ತೆ. ಇದು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಡಿಯಲ್ಲಿ ಬರುತ್ತೆ. ಇದನ್ನ ಆರ್ಗನೈಸ್ ಮಾಡಿದ್ ಯಾರು ಅಂತಂದ್ರೆ, ನಾವು ಎಲ್ಲಿ ಆಚರಣೆ ಮಾಡ್ತಾ ಇರೋದು, ಸೆಂಟರ್ ಫಾರ್ ಕಲ್ಚರ್ ಅಂಡ್ ರಿಸೋರ್ಸಸ್ ಟ್ರೈನಿಂಗ್ ಸೆಂಟರ್ ಜೊತೆಗೆ ನಮ್ಮ ಸಂಗೀತ ನಾಟಕ ಅಕಾಡೆಮಿ ಇವೆರಡು ಸೇರಿ ಆರ್ಗನೈಸ್ ಮಾಡ್ತಾ ಇರೋದು ನಮ್ಮ ಕಲ್ಚರಲ್ ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಗೊತ್ತಿರಬೇಕು ಏನಿದು ಪರ್ಪಸ್, ಏಮ್ ಏನು, ವಾಟ್ ಇಸ್ ದ ಏಮ್, ಪರ್ಪಸ್ ಆಫ್ ದಿಸ್ ಏನು? Celebrate traditional art and art forms of India with special focus on decline and dying arts forms and traditional across performing arts, visual arts and literature. ಕಲೆ ಆಗಿರ್ಬೋದು, ಸಾಂಸ್ಕೃತಿಕ ಕಲೆ ಆಗಿರ್ಬೋದು, ಎಲ್ಲಾ ತರ ಕಲೆ ಒಂದೇ ಅಲ್ಲ. ಕಲೆ ಮತ್ತು ಸಂಸ್ಕೃತಿ ಅಂತ ಏನ್ ಕರಿತೀವಿ, ಯಾವ್ದು ನಶಿಸಿ ಹೋಗ್ತಾ ಇದೆ ಅಂತಗಳನ್ನ ಒಟ್ಟಿಗೆ ತರ್ತಕ್ಕಂತ ಒಂದು ಕಾರ್ಯಕ್ರಮ. ಇಲ್ಲಿ ನಿಮಗೆ ಟೆಕ್ನಾಲಜಿ ಬಗ್ಗೆ, ಟ್ರೆಡಿಷನ್ಸ್ ಬಗ್ಗೆ ಎಲ್ಲಾ ರೀತಿಯಾದ ಪ್ರೋಗ್ರಾಮ್ಸ್ ಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಯಾಕೆ ಇದನ್ನ ಇಟ್ರು ಕಾವೇರಿ ಮಿಟ್ಸ್ ಗಂಗಾ ಅಂತಂತ ಏನಕ್ಕೆ ಇಟ್ರು? ಬಿಕಾಸ್ ಟು ಯುನೈಟ್ ದ ಇಂಡಿಯಾ. ಹಾಗಾಗಿ ಈ ಥೀಮ್ ಅಲ್ಲಿ ಇಟ್ಟು ಮಾಡಿರ್ತಕ್ಕಂಥ ಮೊದಲನೇ ಇದು. ಗೊತ್ತಿರ್ಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್. ಇಲ್ಲೇ ನೋಡಿ, ಅಮೃತ ಪರಂಪರೆ ಸ್ಪೆಷಲ್ ಫೆಸ್ಟಿವಲ್ ಸೀರೀಸ್ ಟು ಯುನೈಟ್ ಇಂಡಿಯಾ ಥ್ರೂ ಆರ್ಟ್ ಅಂಡ್ ಕಲ್ಚರ್. ಕಲೆ ಮತ್ತು ಸಂಸ್ಕೃತಿಯ ಮೂಲಕ ಭಾರತವನ್ನು ಒಗ್ಗೂಡಿಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೇನೆ. ಏಷ್ಯನ್ ಬೌದ್ಧ ಇವೆಲ್ಲ ಹೆಂಗ್ ಕೇಳ್ತಾನೆ ಗೊತ್ತಾ, ಎಲ್ಲಿ ನಡೆಯಿತು, ಯಾವ ಸೆಂಟ್ರಲ್ ನಡೆಯಿತು, ಯಾವ ಸಚಿವಾಲಯದಲ್ಲಿ ಬರುತ್ತೆ, ಹಿಂಗೆ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಏಷ್ಯನ್ ಬೌದ್ಧ ಸಂಘ ಸಭೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಈ ರೀತಿಯ ಮೊದಲನೆಯದು. ಇದನ್ನು ಭಾರತೀಯ ಸಂಸ್ಕೃತಿ ಸಚಿವಾಲಯ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟದ ಸಹಾಯದೊಂದಿಗೆ ಆಯೋಜಿಸಿದೆ. ಹೌದು, ಇದು ಏಷ್ಯಾಕ್ಕೆ ಒಂದು ಕಂಪ್ಲೀಟ್ ಏಷ್ಯಾನ ಒಟ್ಟುಗೂಡಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಮೊದಲ ಏಷ್ಯನ್ ಬುದ್ಧಿಸ್ಟ್ ಸಮ್ಮಿಟ್ ಇದು. ಹೌದು, ಕರೆಕ್ಟ್. ಇದನ್ನ ನಮ್ಮ ಸಂಸ್ಕೃತಿ ಸಚಿವಾಲಯ ಮತ್ತು ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ IBC ಅಂತ ಕರಿತೀವಿ. IBC ಇದು
ಆಯೋಜನೆ ಮಾಡಿದ್ದು. ಏಷ್ಯಾವನ್ನು ಬಲಪಡಿಸುವಲ್ಲಿ ಬುದ್ಧರ ಧರ್ಮದ ಪಾತ್ರ ಎಂಬುದು ಶೃಂಗಸಭೆಯ ವಿಷಯ. ಹೌದು, ರೋಲ್ ಆಫ್ ಬುದ್ಧ ಇನ್ ಸ್ಟ್ರೆಂಥನಿಂಗ್ ಏಷ್ಯಾ. ಇಂಗ್ಲಿಷ್ ಅಲ್ಲಿ ಇಲ್ಲಿದೆ ನೋಡಿ, ಥೀಮು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ರೋಲ್ ಆಫ್ ಬುದ್ಧ ಧಮ್ಮ ಇನ್ ಸ್ಟ್ರೆಂಥನಿಂಗ್ ದ ಏಷ್ಯಾ. ಏಷ್ಯಾವನ್ನು ಬಲಪಡಿಸಲು ಬುದ್ಧನ ಧಮ್ಮನ ಪಾತ್ರ ಅಂದ್ರೆ ಧಮ್ಮ ಅಂದ್ರೆ ಧರ್ಮ ಅಂತ, ಅವನ ಒಂದು ಏನು ಬೋಧನೆ ಏನಿತ್ತು, ಅವರ ಒಂದು ಐಡಿಯಾಲಜಿ ಏನಿತ್ತು ಅದು. ಓಕೆ, ಬುದ್ಧ ಭೂಮಿ ವಂದನ್ ಯಾತ್ರಾ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟದ ಉಪಕ್ರಮವಾಗಿದೆ ನೋಡಿ, IBC ಉಪಕ್ರಮ, ಇಂಟರ್ನ್ಯಾಷನಲ್ ಬೌದ್ಧ ಒಕ್ಕೂಟ ಅಂತ. ಹೌದಾ? ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಸೊ ಕೇವಲ 2 ರೆಡಿ. ಯಾವುದು ಸರ್? 1 and 2. 1 and 2. ಮೂರನೇದು ರಾಂಗು. ಯಾಕೆ ಮೂರನೇದು ರಾಂಗು? ಇದು IBC ಅಡಿಯಲ್ಲಿ ಬರಲ್ಲ. ಬುದ್ಧ ಭೂಮಿ ವಂದನಾ ಯಾತ್ರಾ ಅಂತಕ್ಕಂಥದ್ದು ಸಪರೇಟ್ ಪ್ರೋಗ್ರಾಮು, ಇಂಡಿಯನ್ ಕೌನ್ಸಿಲ್ ಕಲ್ಚರ್ ರಿಲೇಷನ್ಸ್ ಅಡಿಯಲ್ಲಿ ಬರುತ್ತೆ. ಇಟ್ ಈಸ್ ಇನಿಷಿಯೇಟಿವ್ ಆಫ್ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರ್ ರಿಲೇಷನ್. ಇದೇನು ಅಂತಂದ್ರೆ ICCR ಏನ್ ಮಾಡುತ್ತೆ, ಒಂದು ಪ್ರೋಗ್ರಾಮ್ ಮಾಡಿದೆ. ಇದರಲ್ಲಿ 23 ಯಂಗ್ ಬುದ್ಧಿಸ್ಟ್ ನ ಫ್ರಮ್ ಬೇರೆ ಬೇರೆ ಕಂಟ್ರಿಗಳಿಂದ, ಭೂತಾನ್, ಕಂಬೋಡಿಯಾ, ಜಪಾನ್, ಲಾವೋಸ್, ಮಲೇಷಿಯಾ, ಅಂದ್ರೆ ಏಷ್ಯಾದ ಬೇರೆ ಬೇರೆ ಕಂಟ್ರಿಗಳಿಂದ ಕರ್ಕೊಂಡ್ಬಂದು ಅಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಓಕೆ, ಈ ಪ್ರೊವೈಡ್ ಬುದ್ಧಿಸ್ಟ್ ಸ್ಕಾಲರ್ಸ್ ಟು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್, ಬುದ್ಧದ ಬಗ್ಗೆ ಡೀಪರ್ ಕಲ್ಚರ್ ಎಜುಕೇಶನ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು. ಸೊ ದಿಸ್ ಇಸ್ ಕಮಿಂಗ್ ಅಂಡರ್ ICCR. ಓಕೆ, ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ IBC ಅಡಿಯಲ್ಲಿ ಅಲ್ಲ. ಸೊ ಇವಾಗ ನಡೀತಾ ಇರೋದೇನೋ ಭಾರತದಲ್ಲಿ ಎಲ್ಲಿ ನಡೀತಾ ಇರೋದು ಅಂತಾನು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಫಸ್ಟ್ ಏಷ್ಯಾಸ್ ಬುದ್ಧಿಸ್ಟ್ ಸಮಿಟ್ ಎಲ್ಲಿ ನಡೀತು ಅಂತ ಕೇಳ್ಬೋದು. ನ್ಯೂ ಡೆಲ್ಲಿ ನಡೀತು. ಓಕೆ, ನಮ್ಮ ಪ್ರೆಸಿಡೆಂಟ್ ಕೂಡ ಅಲ್ಲಿ ಹೋಗಿದ್ರು ಇನಾಗ್ರೇಟ್ ಮಾಡಕ್ಕೆ. ಹಾಗೆ ಇದನ್ನ ಯಾವ ಒಂದು ಆರ್ಗನೈಸ್ ಮಾಡಿದ್ದು? ಮಿನಿಸ್ಟ್ರಿ ಆಫ್ ಕಲ್ಚರ್ ಮತ್ತೆ IBC, ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್, IBC. ಥೀಮ್ ಏನು? ರೋಲ್ ಆಫ್ ಬುದ್ಧ ಧಮ್ಮ ಇನ್ ಸ್ಟ್ರೆಂಥನಿಂಗ್ ಏಷ್ಯಾ. ಇಷ್ಟು ತಿಳ್ಕೊಂಡ್ರೆ ಸಾಕು. ಏನಿಲ್ಲ ಸರ್, ಇಲ್ಲೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಎಲ್ಲ ಸಂಘಗಳು, ಬುದ್ಧ ಸಂಘಗಳೇನಿವೆ, ಲೀಡರ್ಸ್ ಗಳು ಏನಿರ್ತಾರೆ, ಮತ್ತೆ ವಿದ್ವಾಂಸರು, ಬೌದ್ಧಕ ವಿದ್ವಾಂಸರು ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಆ ಬೌದ್ಧ ಧರ್ಮದ ಪ್ರಾಕ್ಟೀಷನ್ ಮಾಡೋರು ಏನಿರ್ತಾರೆ, ಸೊ ಎಲ್ಲ ಬರ್ತಾರೆ ಇಲ್ಲಿ. ಅವ್ರಿಗೇನಾದ್ರು ಇದ್ರ ಬಗ್ಗೆ ಡೌಟ್ ಗಳಿದ್ರೆ ಡಿಸ್ಕಸ್ ಮಾಡೋದು, ಅದ್ರ ಬಗ್ಗೆ ಬೋಧನೆ ಮಾಡೋದು, ಇವೆಲ್ಲ ಇದ್ರಲ್ಲಿ ನಡೆಯುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀರಿ. ನೆಕ್ಸ್ಟ್ ಬರ್ತೀನಿ. ಹೆಂಗೆ ಕ್ವಶನ್ಸ್ ಬರುತ್ತೆ ಅಂತ ಕೂಡ ಹೇಳ್ತೇನೆ. ಈ ತರ ನಾನು ಕೊಟ್ಟಿರೋ ಕ್ವಶನ್ ತರನೂ ಬರ್ಬೋದು, ಅಥವಾ ಅದು ಬಿಟ್ಟು ಬೇರೆ ಏನೇನ್ ಕೇಳ್ಬೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ. ನಮೋ ಡ್ರೋನ್ ದೀದಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಪ್ರೀವಿಯಸ್ ನಾವು 3-4 months ಬ್ಯಾಕ್ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸ್ಟಿಲ್ ಇದು ಈಗ ಇನ್ನೊಂದ್ಸಲ ನ್ಯೂಸ್ ಅಲ್ಲಿ ಇದೆ, ಹಾಗಾಗಿ ತಗೊಂಡಿದ್ದೀನಿ. ಓಕೆ, ರೈಟ್, ಬನ್ನಿ ಆನ್ಸರ್ ಮಾಡಿ. ಇದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಕೇಂದ್ರ ವಲಯದ ಯೋಜನೆ ಆಗಿದೆ. ರಾಜ್ಯಗಳಿಗೆ ಜವಾಬ್ದಾರಿವಾಗಿರುವ ಪ್ರಮುಖ ರಸಗೊಬ್ಬರ ಕಂಪನಿಗಳು, ಓಕೆ, LCF ಅಂತ ಕರಿತೀವಿ, LFC ಅಂತ ಕರಿತೀವಿ. ರಾಜ್ಯ ಮಟ್ಟದಲ್ಲಿ ಯೋಜನೆ ಅನುಷ್ಠಾನ ಏಜೆನ್ಸಿಗಳಾಗಿರುತ್ತವೆ. ಯಾವ್ದು ಕರೆಕ್ಟ್ ಹೇಳ್ತೀರಾ? ವಾಟ್ ಈಸ್ ನಮೋ ಡ್ರೋನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನಮೋ ಡ್ರೋನ್ ದೀದಿ ಯೋಜನಾ, ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಇಲ್ಲಿ ಟಿಕ್ ಹಾಕ್ ಮಾಡೋಣ ಫಸ್ಟ್. 2 ಆಪ್ಷನ್ಸ್ ಕೂಡ ಕರೆಕ್ಟ್. ಇಲ್ಲಿ ಏನಪ್ಪಾ ಇದು ನಮೋ ಡ್ರೋನ್ ದೀದಿ ಅಂತಂದ್ರೆ ಇಷ್ಟ, ದೀದಿ ಅಂತಿದೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಡ್ರೋನ್ ಗಳನ್ನ ಕೊಡ್ತಕ್ಕಂಥದ್ದು. ಯಾಕೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ವಾಟ್ ಇಸ್ ದ ಪರ್ಪಸ್? ಇದು 14,500 ಸೆಲೆಕ್ಟೆಡ್ ವುಮೆನ್ ಸೆಲ್ಫ್ ಹೆಲ್ಪ್ ಸ್ವಸಹಾಯ ಗುಂಪುಗಳೇನಿದೆ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 2024-25 25-26 ತನಕ ಒಂದಷ್ಟು ಡ್ರೋನ್ ಗಳನ್ನ ಕೊಡ್ತಕ್ಕಂಥದ್ದು. ಇದ್ರ ಮುಖಾಂತರ ಅವ್ರೇನ್ ಮಾಡ್ಬೋದು, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಸಂಘಗಳು ರೈತರಿಗೆ ರೆಂಟಲ್ ಪರ್ಪಸ್ಗೆ, ರೆಂಟಲ್ ಸರ್ವಿಸ್ ಟು ದ ಫಾರ್ಮರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ಗೆ ಕೊಡಬಹುದು. ಅಂದ್ರೆ ಡ್ರೋನ್ ಇಟ್ಕೊಂಡು ಏನ್ ಮಾಡ್ತಾರೆ, ಕೆಮಿಕಲ್ಸ್ ಆಗಿರ್ಬೋದು, ಅಂದ್ರೆ ಸಾರಿ ಏನು ಔಷಧಿ ಹೊಡೆಯಕ್ಕಾಗಿರ್ಬೋದು, ಓಕೆ, ಅಥವಾ ನಾವು ಗೊಬ್ಬರಗಳು, ಲಿಕ್ವಿಡ್ ಗೊಬ್ಬರಗಳನ್ನ ಸಿಂಪಡಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಮಾಡ್ಬೋದು. ಸೊ ಇದು ಡ್ರೋನ್ಗಳು ನಿಮ್ಗೆ ಗೊತ್ತಿರುತ್ತೆ. ನಾವು ಕರ್ನಾಟಕದವರು ಡ್ರೋನ್ ಪ್ರತಾಪ್ ನಿಮ್ಗೆ ಗೊತ್ತಿದೆ. ಒಂದು ಎಷ್ಟೋ ವಿಡಿಯೋಗಳು ನೋಡಿರ್ತೀರಾ, ಡ್ರೋನ್ ಮುಖಾಂತರ, ದೊಡ್ಡ ದೊಡ್ಡ ಡ್ರೋನ್ಗಳ ಮುಖಾಂತರ ಹೆಂಗ್ ಸಿಂಪಡಿಸ್ತಾರೆ ಅಂತ. ಹಾಗಾಗಿ ದ ರೇಟ್ ಆಫ್ ಡ್ರೋನ್ ಇಸ್ ಆಲ್ಸೋ ಕಾಸ್ಟ್ಲಿ. ಹಂಗಾಗಿ ಇದನ್ನ ಎಲ್ಲರಿಗೂ ಕೊಡಕ್ಕಾಗಲ್ಲ, ಎಲ್ಲ ರೈತರು ಕೊಡಕ್ಕಾಗಲ್ಲ. ಅದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘಗಳೇನಿದೆ, ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಗಳ ಮುಖಾಂತರ ಅವರು ಕೊಡ್ತಾರೆ. ಅವರು ಆ ಒಂದು ಸ್ವಸಹಾಯ ಸಂಘ ಆ ಒಂದು ಏರಿಯಾದಲ್ಲಿ, ಆ ಸುತ್ತಮುತ್ತ ಹಳ್ಳಿಗಳೇನಿದೆ, ಅವ್ರ ಮುಖಾಂತರ ರೆಂಟ್ಗೆ ತಗೊಂಡು ರೈತರು ಯೂಸ್ ಮಾಡ್ಕೋಬಹುದು. ಅಂಡ್ ಇದು ಯಾರು ಹೀಗೆ ಕೊಡ್ತಾರಲ್ಲ, ಇದನ್ನ ಯಾರು ಕೊಡ್ತಾರೆ, ಇಟ್ ಇಸ್ ಯಾರು, ಇದು ಪರ್ಪಸ್ ಏನು ಅಂದ್ರೆ ಇಟ್ ಇಸ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಭಾರತ ಸರ್ಕಾರದ ಸ್ಕೀಮ್ ಇದು. ಇದನ್ನ ದೀನ್ ದಯಾಳ್ ಅಂತ್ಯೋದಯ, ನಮ್ಮ NRLM ಅಂತ ಏನ್ ಕರೀತೀವಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ ಕೊಡಲಾಗ್ತದೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ. ಇದು ಯಾರ್ಯಾರು ಕೈ ಜೋಡಿಸ್ತಾ ಇದ್ದಾರೆ ಇದಕ್ಕೆ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್
ಕಮಿಟಿ ಇಂದ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಫರ್ಟಿಲೈಸರ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಆಗಿರ್ಬೋದು, ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಈ ಸ್ಕೀಮ್ ನ ಇವರೆಲ್ಲ ಸೇರಿ ಒಂದು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಇಲ್ಲಿ ಪ್ರಮುಖವಾಗಿ ಇನ್ನೊಂದೇನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂದ್ರೆ ಸ್ನೇಹಿತರೆ, ಇದಕ್ಕೆ ಕಾಸ್ಟ್ ಏನ್ ಎಫೆಕ್ಟಿವ್ ಅಂತ, ಹೆಂಗೆ ಇದನ್ನ ಕೊಡ್ತಾರೆ ಅಂತ. ಓಕೆ, ನಾವು ಸ್ಟೇಟ್ ಮುಖಾಂತರ, ಸ್ಟೇಟ್ ಅಲ್ಲಿ ಲೀಡ್ ಫರ್ಟಿಲೈಸರ್ ಕಂಪನೀಸ್ ಗಳಿರ್ತವೆ, ಫರ್ಟಿಲೈಸರ್ ಕಂಪನೀಸ್ ಮುಖಾಂತರ ಪರ್ಚೇಸ್ ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿ. ಆ ಸ್ಟೇಟ್ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡಿ ಯಾರು ಕೊಡ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಗೈಡೆನ್ಸ್ ಆಗಿರ್ಬೋದು, ಅವ್ರ ಹೆಸರಿಗೆ ಮಾಡ್ಕೊಡೋದಾಗಿರ್ಬೋದು. ಯಾಕಂದ್ರೆ ಡ್ರೋನ್ ತಗೊಂಡ್ಬೇಕಾದ್ರೆ ಅವ್ರ ಹೆಸರಲ್ಲಿ ಇರಬೇಕಾಗುತ್ತೆ ಅಲ್ವಾ. ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರನ್ನ ಬಂದು ಕೇಳೋದಲ್ವಾ, ನಮ್ಮ ಒಂದಷ್ಟು ವೈಲೇಷನ್ಸ್ ಗಳು ಹಾಕ್ಬಾರ್ದು. ಇದು ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಕೊಡ್ತಾ ಇರೋದ್ರಿಂದ ಆ ಕಂಪ್ಲೀಟ್ ಡೀಟೇಲ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಆಲ್ ಟೆಕ್ನಿಕಲ್ ಮ್ಯಾಟರ್ಸ್ ಎಲ್ಲಾ ತರ ಟ್ರೈನಿಂಗ್ ಕೂಡ ಅಲ್ಲಿಗೆ ಅವ್ರಿಗೆ ಕೊಡಲಾಗುತ್ತೆ. ಅಂದ್ರೆ ಇದಕ್ಕೆ ಕಂಪ್ಲೀಟ್ ದುಡ್ಡು ಸರ್ಕಾರ ಕೊಡ್ತಿದ್ಯಾ ಇಲ್ಲ, 80% ಆಫ್ ದ ಕಾಸ್ಟ್ ಆಫ್ ದ ಡ್ರೋನ್ ಕೊಡುತ್ತೆ. ಮಿಕ್ಕಿದ್ ಅವ್ರು ಹಾಕೋಬೇಕಾಗುತ್ತೆ, ಆ ಸಂಘದಿಂದ ದುಡ್ಡು ಎತ್ತು ಹಾಕೋಬೇಕಾಗತ್ತೆ. ಅಥವಾ 8 lakhs rupees ಮ್ಯಾಕ್ಸಿಮಮ್ ಅಪ್ ಟು 8 lakhs ಅಥವಾ 80% ಡ್ರೋನ್ ನ ಒಂದು ಕಾಸ್ಟ್ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಬರೀ ಡ್ರೋನ್ ಒಂದೇ ಕೊಡಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಆಸ್ ಎ ಪ್ಯಾಕೇಜ್ ಕೊಡ್ತಾರೆ. ಅಂದ್ರೆ ಡ್ರೋನ್ ಜೊತೆಗೆ ನಿಮ್ಗೆ ಆ ಒಂದು ಬಾಕ್ಸ್ ಇರಬೇಕಲ್ವಾ, ಕೆಮಿಕಲ್ ಅಥವಾ ನಾವು ಫರ್ಟಿಲೈಸರ್ ಹಾಕ್ತಕ್ಕಂಥ ಬಾಕ್ಸ್ ಇರಬೇಕು, ಬ್ಯಾಟ್ರಿ ಸೆಟ್ ಇರಬೇಕು, ಸೊ ಎಲ್ಲ ತರನು ಇರಬೇಕು ಅದ್ರಲ್ಲಿ. ಓಕೆ, ಅವೆಲ್ಲನೂ ಕೂಡ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಸಾರಿ, ನೆಕ್ಸ್ಟ್ ಬರ್ತೀನಿ, ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ. ಅಗೇನ್ ಇಲ್ಲಿ ಹೆಂಗ್ ಕೇಳ್ತಾರೆ ಕ್ವಶನ್ ಸರ್, ನಾನು ಇಲ್ಲಿ ಹೆಂಗ್ ಕೇಳಿದ್ರೆ ಹಂಗೆ ಕೇಳಬಹುದು, ಅಥವಾ ನಮೋ ಡ್ರೋನ್ ದೀದಿ ಯಾವ ಸಚಿವಾಲಯದಲ್ಲಿ ಬರುತ್ತೆ ಕೇಳಬಹುದು. ಓಕೆ, ಮತ್ತೆ ಇದರ ಒಂದು ಯಾವ ಸೆಕ್ಟರ್ ಸ್ಕೀಮು, ಯಾವ ಸ್ಕೀಮ್ ನ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಅಂದಾಗ ಅಂಡರ್ ದೀನ್ ದಯಾಳ್ ನ್ಯಾಷನಲ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಇದರ ಪರ್ಪಸ್ ಏನು ಅದು ಕೇಳಬಹುದು. ಹೇಳಿದ್ನಲ್ಲ ನಿಮ್ಗೆ 14,500 ಸೆಲೆಕ್ಟೆಡ್ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಕೊಡ್ತಾರೆ. ಸೆಲೆಕ್ಟೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಅವರು ಅದನ್ನ ರೆಂಟಲ್ ಪರ್ಪಸ್ಗೆ, ಫಾರ್ಮರ್ಸ್ಗೆ, ಅಗ್ರಿಕಲ್ಚರ್ ಪರ್ಪಸ್ಗೆ ಕೊಡೋದು. ಓಕೆ, ಅಂಡ್ ಅಂಡರ್ ದಿ ಸ್ಕೀಮ್ ಹೆಂಗ್ ಕೊಡ್ತಾರೆ, ಅದನ್ನ ಎಷ್ಟು ರುಪೀಸ್ ಕೊಡ್ತಾರೆ ಇದನ್ನು ಗೊತ್ತಿರಬೇಕು. 80% ಆಫ್ ದ ಕಾಸ್ಟ್ ಆಫ್ ದ ಡ್ರೋನ್ ಅಥವಾ ಮ್ಯಾಕ್ಸಿಮಮ್ 8 lakhs rupees ಕೊಡುತ್ತೆ, ಇದು ಗೊತ್ತಿರಬೇಕು. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಕೇಂದ್ರ ವಲಯದ ಯೋಜನೆ ಆಗಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸು ನೆರವು ನೀಡಲು ಪ್ರಯತ್ನಿಸುತ್ತದೆ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟಿನ ಶ್ರೇಯಾಂಕಗಳು ನಿರ್ಧರಿಸಿದಂತೆ ರಾಷ್ಟ್ರದ ಉನ್ನತ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಈ ಯೋಜನೆ ಅನ್ವಯಿಸುತ್ತದೆ. ಯಾವ ಹೇಳಿಕೆ ಸರಿ? ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನಾ, ಹೌದು ಸರ್, ನಮ್ಮ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಇಂಡಿಯನ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರಡಿಲಿ 100 ರ್ಯಾಂಕ್ ನಲ್ಲಿ ಇರ್ತಕ್ಕಂತ ಗೌರ್ಮೆಂಟ್ ಆಗಿರ್ಬೋದು, ಓಕೆ, ಪ್ರೈವೇಟ್ ಆಗಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ನೀವು ಈ ಅಡಿಯಲ್ಲಿ ನೀವು ಅದನ್ನ ತಗೋಬಹುದು. ಓಕೆ, ಸಂಸ್ಥೆಗಳಲ್ಲಿ ನೀವು ಈ ಯೋಜನೆ ಮುಖಾಂತರ ಜಾಯ್ನ್ ಆಗಬಹುದು. ಇದು ಕೇಂದ್ರ ವಲಯದ ಯೋಜನೆ, ಪ್ರತಿಭಾವಂತ ವಿದ್ಯಾರ್ಥಿಗಳ ಹಣಕಾಸು ನೆರವು ನೀಡುತ್ತೆ. ಹೌದು ಸರ್, 2 ಆಪ್ಷನ್ಸ್ ಕರೆಕ್ಟ್. ಎಸ್, ಇದು 2 ಆಪ್ಷನ್ಸ್ ಕರೆಕ್ಟ್. ಓಕೆ, ಸೊ ಹಾಗಾಗಿ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಬಗ್ಗೆ ನೋಡೋದಾದ್ರೆ, ಇದೇನಪ್ಪ ವಿದ್ಯಾಲಕ್ಷ್ಮಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ವಿದ್ಯೆಗೆ ಸಂಬಂಧಪಟ್ಟಿದ್ದು. ಓಕೆ, ಹೈಯರ್ ಎಜುಕೇಶನ್ಸ್ಗೋಸ್ಕರ ಕೊಡ್ತಕ್ಕಂಥ ಒಂದು ಲೋನ್ ಇದು, ಎಜುಕೇಶನ್ ಲೋನ್. ಯಾವುದು ಸರ್? ಎಜುಕೇಶನ್ ಲೋನ್. ಯಾರಿಗೆ ಸರ್? ಹೈಯರ್ ಎಜುಕೇಶನ್ಸ್ಗೆ ಕೊಡ್ತಕ್ಕಂಥದ್ದು. ಸೆಂಟ್ರಲ್ ಸೆಕ್ಟರ್ ಒಂದು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಕೊಡ್ತಕ್ಕಂಥ, ಮೆರಿಟಲ್ ಪಾಸ್ ಆಗಿರ್ತಕ್ಕಂಥ ಹೈಯರ್ ಎಜುಕೇಶನ್ಗೆ ಜಾಯ್ನ್ ಆಗ್ತಕ್ಕಂಥ ಕೊಡ್ತಕ್ಕಂಥದ್ದು. ಯಾರು ಕೊಡ್ತಾರೆ? ಕ್ವಾಲಿಟಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಕೊಲ್ಯಾಟ್ರಲ್ ಫ್ರೀ, ವೆರಿ ಇಂಪಾರ್ಟೆಂಟ್ ಸರ್ ಇದು. ಕೊಲ್ಯಾಟ್ರಲ್ ಫ್ರೀ ಲೋನ್ ಇರೋದಿಲ್ಲ, ಇದೆಲ್ಲ ಯಾವುದೇ ಅಡಮಾನಗಳನ್ನ ಇಟ್ಕೊಳ್ಳಲ್ಲ, ಯಾವುದೇ ರೀತಿ ಅದನ್ನ ಇಟ್ಕೊಳ್ಳಲ್ಲ. ಗ್ಯಾರಂಟಿ ಫ್ರೀ ಲೋನ್ ಕೊಡ್ತಕ್ಕಂಥದ್ದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಮುಖಾಂತರ. ಓಕೆ, ನೀವು ಹೈಯರ್ ಎಜುಕೇಶನ್ಸ್ 100 ಇನ್ಸ್ಟಿಟ್ಯೂಷನ್ ಏನಿದೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಡಿಯಲ್ಲಿ, ನಮ್ಮ ಯಾವ ಆಲ್ ಓವರ್ ಇಂಡಿಯಾ ಅಥವಾ ಸ್ಟೇಟ್ ಅಲ್ಲಿ 100 ರ್ಯಾಂಕ್ ಗಳ ತನಕ ಏನಿದೆ ಅಂತ ಒಂದು ಕಾಲೇಜು ಅಥವಾ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅಲ್ಲಿ ನೀವು ಏನ್ ಮಾಡಬಹುದು, ಸ್ಪೆಸಿಫಿಕ್ ಒಂದು ಸಬ್ಜೆಕ್ಟ್ ತಗೊಂಡು ಓದಕ್ಕೋಸ್ಕರ ನೀವು ಅಲ್ಲಿಗೆ ಈ ಲೋನ್ ತಗೋಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಈ ಲೋನ್ ಏನ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ? 100% ಕೊಡ್ತಾರೆ? Not 100%. It is a collateral free. Students will be provided 70% credit guarantee by the central government for loan up to 7.5 lakhs. ಅಂದ್ರೆ ಮ್ಯಾಕ್ಸಿಮಮ್ 7.5 lakhs ನಂಗೆ ಕೊಡ್ತಾರೆ, ಅಥವಾ 75% ಕ್ರೆಡಿಟ್ ಗ್ಯಾರಂಟಿ. ಅಂದ್ರೆ ಆ ಗ್ಯಾರಂಟಿ ಅಮೌಂಟ್ ಗೆ 75% ಕ್ರೆಡಿಟ್ ಗ್ಯಾರಂಟಿ ಬೈ ಸೆಂಟ್ರಲ್ ಗೌರ್ಮೆಂಟ್. ಅಂದ್ರೆ ಈಗ ಲೋನ್ ನೀವು ಯಾವುದೇ ಅಡಮಾನ ಇಲ್ಲ, ಯಾವುದೇ ರೀತಿಯಾದ ಗ್ಯಾರಂಟಿನೇ ಇಲ್ಲದೆ ಕೊಡ್ತಾರೆ ಅಂದ್ರೆ ಯಾರು ಗ್ಯಾರಂಟಿ ಕೊಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ. 75% ಆಫ್ ದ ಲೋನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ. ಅಂಡ್ ಇದು ಎಲ್ಲರೂ ತಗೋಬೋದಾ? ಎಲ್ಲರೂ ತಗೊಳಕ್ಕಾಗಲ್ಲ. ಯಾರಿಗೆ ಇನ್ಕಮ್ 8 lakhs, ಅಂದ್ರೆ ಈಗ ನಾವು OBC ಕ್ರಿಮಿ ಲೇಯರ್ ಅಂತ ಕರಿತೀವಲ್ಲ, ಹಂಗೆ 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಅವ್ರ ಆನ್ಯುವಲ್ ಇನ್ಕಮ್ ಫ್ಯಾಮಿಲಿ.
ಅಥವಾ ಈಗ ಬೇರೆ ಬೇರೆ ಸ್ಕೀಮ್ಗೆ ಎಲಿಜಿಬಲ್ ಇರ್ತಾರೆ ನೋಡಿ, ಅದರ್ ಗೌರ್ಮೆಂಟ್ ಸ್ಕೀಮ್ಸ್, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ಸ್, ಓಕೆ, ಅಂತ ಲೋನ್ ತಗೊಳ್ತಕ್ಕಂಥ ಎಲಿಜಿಬಲ್ ಇರ್ತಕ್ಕಂಥವ್ರು, ಬೆನಿಫಿಟ್ಸ್ ಇರ್ತಕ್ಕಂಥವ್ರು ಕೂಡ ಈ ಸ್ಕೀಮ್ ತಗೋಬಹುದು. ಬಟ್ ಇದು ಹೈಯರ್ ಎಜುಕೇಶನ್ಸ್ಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು. ಮೆರಿಟ್ ಬೇಸಿಸ್ ಅಲ್ಲಿ ಯಾರು ರ್ಯಾಂಕ್ ತಗೊಂಡು ಒಳ್ಳೆ ಹೈಯರ್ ಎಜುಕೇಶನ್ಸ್ಗೆ ಜಾಯ್ನ್ ಆಗ್ತೀರಾ, ಆಗ ಎಲಿಜಿಬಲ್ ಇರ್ತೀರಾ ಅಂತವ್ರಿಗೆ ಈ ಲೋನ್ ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್, ಇದು ಗೊತ್ತಿರಲಿ. PM ವಿದ್ಯಾಲಕ್ಷ್ಮಿ ಹೇಳಿದ್ದೀನಿ ಡೀಟೇಲ್ ಆಗಿ. ನೆಕ್ಸ್ಟ್ ಬರ್ತದೆ IMT ಟ್ರಯಲ್ 24 ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಫೈನ್ ಸರ್, ಏನಿದೆ IMT? ಇದು ಭಾರತ, ಮಡಗಸ್ಕರ್, ತಾಂಜಾನಿಯಾನ? ನೋ, ದಿಸ್ ಇಸ್ ರಾಂಗ್ ಆನ್ಸರ್. ಇಂಡಿಯಾ, ಮಡಗಸ್ಕರ್, ತಾಂಜಾನಿಯಾ ಅಲ್ಲ, ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಇಂಡಿಯಾ, ಮೊಜಾಂಬಿಕ್, ತಾಂಜಾನಿಯಾ. ಟ್ರೈಲ್ಯಾಟರಲ್ ಎಕ್ಸರ್ಸೈಸ್ ಇದು ಇಂಡಿಯಾ, ಮೊಜಾಂಬಿಕ್, ತಾಂಜಾನಿಯಾ ಟ್ರೈಲ್ಯಾಟರಲ್ ಎಕ್ಸರ್ಸೈಸ್. ಇದು ಬಂಗಾಳ ಕೊಲ್ಲಿಯಲ್ಲಿ ನಡೆದ ಸಮುದ್ರಯಾನ ಅಲ್ಲ, ಬಂಗಾಳ ಕೊಲ್ಲಿಯಲ್ಲಿ ನಡೆಯಲಿಲ್ಲ. ಇಲ್ಲಿ ಎರಡು ಆಪ್ಷನ್ ಕೂಡ ತಪ್ಪು. ಯಾವ್ದು ಸರಿಯಾಗಿದೆ ಕೇಳಿದೀನಿ, ಯಾವ್ದು ಸರಿ ಇಲ್ಲ. ಓಕೆ, ಸೊ ಎರಡು ಆಪ್ಷನ್ ತಪ್ಪು. ಯಾವ್ದು? ಇಂಡಿಯಾ, ಮೊಜಾಂಬಿಕ್, ತಾಂಜಾನಿಯಾ ಟ್ರೈಲ್ಯಾಟರಲ್ ಎಕ್ಸರ್ಸೈಸ್, ಅಂಡ್ ಇಟ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಟ್ರೈನಿಂಗ್ ಸೆಷನ್, ಕೊಲಾಬರೇಟಿವ್ ಸೆಷನ್ಸ್. ಓಕೆ, ನೇವೀಸ್. ಇದು ಎಲ್ಲಿ ನಡೆದಿದ್ದು ಅಂದ್ರೆ ಬಂಗಾಳ ಕೊಲ್ಲಿ ಅಂತ ಕೊಟ್ಟಿನ ಅಲ್ಲ, ಇದು ನಡೆದಿದ್ದು ಮೊಜಾಂಬಿಕ್, ನಕಲಾಂಡ್ ಮೊಜಾಂಬಿಕ್ ಅಲ್ಲಿ ನಡೀತು. ಭಾರತದ INS ತಿರ್ ಅಂಡ್ ಸುಜಾತ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಓಕೆ, ಸೊ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ, ಸುಪ್ರೀಂ ಕೋರ್ಟ್ 2018 ತೀರ್ಪಿನ ಪ್ರಕಾರ ಈ ಕೆಳಗಿನ ಯಾವ ಹಕ್ಕುಗಳು ಜೀವ ಬೆಂಬಲ ಹಿಂತೆಗೆದುಕೊಳ್ಳುವಿಕೆ ಸಂಬಂಧಿಸಿದೆ? ಜೀವ ಬೆಂಬಲ, ಲೈಫ್ ಸಪೋರ್ಟ್. ಓಕೆ, ಇದ್ಯಾಕೆ ತಗೊಂಡೆ? ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಚಂದ್ರಚೂಡ್ ಅವರು ನಿಮಗೆ ತಮ್ಮ ಲಾಸ್ಟ್ ಏನು ಅಧಿಕಾರ ಹಸ್ತಾಂತರ ಮಾಡೋಗ್ತಾರೆ, ಅವ್ರ ರಿಟೈರ್ಡ್ ನಮ್ಮ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಲಾಸ್ಟ್ ಒಂದು ಫೈನಲ್ ವರ್ಡಿಕ್ಟ್ ಕೊಟ್ಟು ಹೋಗ್ತಾರೆ. ಏನ್ ಕೊಡ್ತಾರೆ? ದಯಾಮರಣ ಕೊಟ್ಟು ಹೋಗ್ತಾರೆ ಅಲ್ವಾ? ಸೊ ಅದ್ರ ಬಗ್ಗೆ ಗೊತ್ತಿರ್ಬೇಕು. ನಿಮ್ಗೆ ಅದನ್ನ ಕೇಳಲ್ಲ ಕರೆಂಟ್ ಅಫೇರ್ ಇದೆ ಅಂತ. ಈ ದಯಾಮರಣ ಕೊಡ್ತಕ್ಕಂಥ, ದಯಾಮರಣ ಅಂದ್ರೆ ಏನು? ಲೈಫ್ ಸಪೋರ್ಟ್ ಅಲ್ಲಿ ತುಂಬಾ ವರ್ಷದಿಂದ ಕೋಮಾದಲ್ಲಿ ಲೈಫ್ ಸಪೋರ್ಟ್ ಅಲ್ಲೇ ಇರ್ತಾರೆ. ಓಕೆ, ಎಷ್ಟ್ ದಿನ ನೋಡ್ಕೊಳಕಾಗ್ತು? ಒಂದ್ ಸ್ವಲ್ಪ ದಿನ ಏನೋ ಬರಕಾಲ ಆಗ್ಬೋದು ಅಂತ, 1 ವರ್ಷ 2 ವರ್ಷ ನೋಡ್ಕೋಬಹುದು. ಆಮೇಲೆ ಮುಂದೆ ಇನ್ನು ಎಷ್ಟು 10 ವರ್ಷ 15 ವರ್ಷದಿಂದ ಮಿರಾಕಲ್ ಹೆಂಗಾಗತ್ತೆ ಅಲ್ವಾ? ಸೊ ಅಂತವ್ರಿಗೆ ಲೈಫ್ ಸಪೋರ್ಟ್ ತಪ್ಪ ತಕ್ಷಣ ಅದು ಕೂಡ ಈಗ ಒಂದು ಕಾನೂನು. ಮೊದಲು ಅವೆಲ್ಲ ಕಾನೂನು ಇರ್ಲಿಲ್ಲ, ಈಗ ಅದನ್ನು ಕಾನೂನು ಅಡಿಯಲ್ಲಿ ತರಕ್ ನೋಡ್ತಾ ಇದ್ದಾರೆ. ಓಕೆ, ಸೊ ಈಗ 2018 ಕೂಡ ತೀರ್ಪಿತ್ತು. ಇದು ಘನತೆಯಿಂದ ಸಾಯುವ ಹಕ್ಕು ಅಲ್ಲಿ ಬರುತ್ತೆ. ನಮ್ಗೆ ಘನತೆಯಿಂದ ಬದುಕುವ ಹಕ್ಕಿದೆಯಲ್ಲ, ಆ ಆರ್ಟಿಕಲ್ ನಮ್ಮ 21 ಆರ್ಟಿಕಲ್ ಅಡಿಯಲ್ಲಿ ಬರುತ್ತಲ್ಲ, ಘನತೆಯಿಂದ ಬದುಕುವ ಹಕ್ಕು. ಹಂಗೆ ಘನತೆಯಿಂದ ಸಾಯುವ ಹಕ್ಕು ಕೂಡ ಇರುತ್ತೆ. ಆಗಲ್ಲ, ತುಂಬಾ ಹಿಂಸೆ ಆಗುತ್ತೆ ಆ ಜೀವಕ್ಕೆ. ಬದುಕ್ತಿಲ್ದಿರೋ ಜೀವಕ್ಕೆ ಲೈಫ್ ಸಪೋರ್ಟ್ ಕೊಟ್ಟು, ಆಕ್ಸಿಜನ್ಸ್ ಕೊಟ್ಟು, ಮತ್ತೊಂದು ಕೊಟ್ಟು ಅದನ್ನ ತುಂಬಾ ವರ್ಷಗಳ ಕಾಲ ಇಟ್ಕೊಂಡು ಹೋಗಂತಿದೆಯಲ್ಲ, ದಟ್ ಈಸ್ ವೆರಿ ಬ್ಯಾಡ್. ನಾವು ಹೆಂಗಿದೆ, ನ್ಯಾಚುರಲ್ ಆಗಿ ಬದುಕಕ್ ಬಿಡ್ಬೇಕು, ನ್ಯಾಚುರಲ್ ಆಗಿ ಸಾಯಕ್ ಬಿಡ್ಬೇಕು. ಸೊ ಇದ್ರ ಬಗ್ಗೆ ಏನೋ ಈಗ ಡಿಸ್ಕಷನ್ಸ್ ನಡೀತಾ ಇದೆ. ಈಗ ಏನಕ್ಕೆ ಇದನ್ನ ತಗೊಂಡ್ಬಂದೆ ಅಂದ್ರೆ, ಈಗ ಲಾಸ್ಟ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಡಿಸಿಷನ್ ಆಯ್ತು. ಬಟ್ ಇವಾಗ ಚಂದ್ರಚೂಡ್ ಅವರು ಇದ್ರ ಬಗ್ಗೆ ಒಂದು ತೀರ್ಪು ಕೊಟ್ಟು ಹೋದ್ರು. ಹಾಗಾಗಿ ಆ ಎರಡಕ್ಕೂ ಕೂಡ ಇದು ಕರೆಂಟ್ ಅಫೇರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಒಂದು ಡ್ರಾಫ್ಟ್ ಗೈಡ್ ಲೈನ್ಸ್ ನ ಮಾಡಿದರೆ, ವಿತ್ಡ್ರಾವಲ್ ಆಫ್ ಸಪೋರ್ಟ್ಸ್ ಇನ್ ಟರ್ಮಿನಲ್ ill patients to operationalize the Supreme Court 2018-23 orders right to die with dignity for all Indians ಅಂತ ಹೇಳಿ ಒಂದು ಡ್ರಾಫ್ಟ್ ಗೈಡ್ಲೈನ್ಸ್ ತಂದಿದ್ದಾರೆ. ಈ ಗೈಡ್ಲೈನ್ಸ್ ಇದು ಅಂತಂದ್ರೆ ಈಗ ಏನಾಯ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ DY ಚಂದ್ರಚೂಡ್ ಅವರು ನಿಮಗೆ ಗೊತ್ತಿದೆ, UPಲಿ ಒಂದು ಒಬ್ಬ ಆಕ್ಸಿಡೆಂಟ್ ಅಥವಾ ಏನೋ ಒಂದಾಗಿ ಹಾಸ್ಪಿಟಲ್ ಇರ್ತಾರೆ. 15 ವರ್ಷದ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಬಟ್ ಲೈಫ್ ಸಪೋರ್ಟ್ ತೆಗಿಯಕ್ಕೆ ದುಡ್ಡು ಕೊಡಕ್ ಆಗ್ತಾ ಇರಲ್ಲ ಎಕನಾಮಿಕಲಿ. ಈಗ ಆ ಒಂದು ತೀರ್ಪಲ್ಲಿ ಸರ್ಕಾರ ದುಡ್ಡನ್ನ ಭರಿಸ್ಬೇಕು ಅಂತ ಕೂಡ ಹೇಳಿದಾರೆ, ಮತ್ತೆ ಅದನ್ನ ಲೈಫ್ ಸಪೋರ್ಟ್ ತೆಗಿಬಹುದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಆಕ್ಚುಲಿ ಇದನ್ನ ಹಾಸ್ಪಿಟಲ್ ಲೆವೆಲ್ ಅಲ್ಲೇ ಮಾಡ್ಕೋತಾ ಇದ್ರು. ಈಗ ಇದು ಗೈಡ್ಲೈನ್ಸ್ ತಂದಿದ್ದಾರೆ, ಯಾಕಂದ್ರೆ ದೇರ್ ಇಸ್ ನೋ ಪ್ರಾಪರ್ ಏನೋ ಲೀಗಲ್ ಗೈಡ್ಲೈನ್ಸ್ ಅಥವಾ ಡ್ರಾಫ್ಟ್ ಏನು ಇರಲಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಈ ಗೈಡ್ಲೈನ್ಸ್ ಇದ್ದಾರೆ. ಈ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅದನ್ನ ತಿಳ್ಕೊಂಡ್ರೆ ಸಾಕು. ನೀವು ಏನ್ ಹೇಳುತ್ತೆ ಅಂದ್ರೆ, ಆತರ ಏನಾದ್ರು ಸಿಚುಯೇಷನ್ಸ್ ಬಂದಾಗ ಈ ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಸೆಟ್ಟಿಂಗ್ ಅಪ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಡಿಕಲ್ ಬೋರ್ಡ್ಸ್ ಅಂತ. ಅಟ್ ಹಾಸ್ಪಿಟಲ್ ಲೆವೆಲ್ ಅಲ್ಲಿ ಅಲ್ಲೇ ಮೆಡಿಕಲ್ ಒಂದು ಟೀಮೇ ಇರುತ್ತೆ, ಅಲ್ಲೇ ಒಂದು ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಆ ಒಂದರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಡಿಕಲ್ ಬೋರ್ಡ್ಸ್ ಸೆಟ್ಟಿಂಗ್ ಅಪ್ ಮಾಡ್ಬೇಕು. ಅವರು ಈ ಒಂದು ಲೈಫ್ ಸಪೋರ್ಟ್ ತೆಗಿಬೇಕಾ ಅಥವಾ ಅವ್ರು ಬದುಕೋದೇ ಚಾನ್ಸಸ್ ಇದೆಯಾ ಅಥವಾ ಏನು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ, ನೀವು ಏನೋ ಅಪ್ಲಿಕೇಶನ್ಸ್ ಕೊಡೋದಾಗ್ಲಿ ಆ ಬೇಸಿಸ್ ಮೇಲೆ, ಅಥವಾ ಅವರೇ ನಿಮ್ಗೆ ರೆಫರ್ ಮಾಡೋದಾಗ್ಲಿ ಮಾಡಬಹುದು. ಅಥವಾ ಅದಾದ್ಮೇಲೆ ನಾಮಿನೇಷನ್ ಆಫ್ ಡಾಕ್ಟರ್ಸ್ ದ ಡಿಸ್ಟ್ರಿಕ್ಟ್ ಚೀಫ್ ಮೆಡಿಕಲ್ ಆಫೀಸರ್ ಆರ್ ಈಕ್ವಲೆಂಟ್ ಟು ದ ಹಾಸ್ಪಿಟಲ್ ಲೆವೆಲ್ ಸೆಕೆಂಡರಿ ಮೆಡಿಕಲ್ ಬೋರ್ಡ್ಸ್ ವಿಚ್ ವಿಲ್ ಕನ್ಫರ್ಮ್ ಆರ್ ರಿಜೆಕ್ಟ್ ದ ಒಪಿನಿಯನ್ ಆಫ್ ದ ಪ್ರೈಮರಿ ಮೆಡಿಕಲ್ ಬೋರ್ಡ್. ಇವ್ರು ಏನೋ ಮೆಡಿಕಲ್ ಬೋರ್ಡ್ ನವ್ರು ಕೊಡ್ತಾರಲ್ಲ, ಇದನ್ನ ಈ ಸೆಕೆಂಡರಿ ಮೆಡಿಕಲ್ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ ಗಳು ಅಪ್ರೂವ್ ಮಾಡಬಹುದು, ರಿಜೆಕ್ಟ್ ಮಾಡಬಹುದು. ಹಂಗಾರೆ ಎರಡು ಬೋರ್ಡ್ ಗಳನ್ನ ಇವರು ಪ್ರೈಮರಿ ಸೆಕೆಂಡರಿ ಲೆವೆಲ್ ಅಂತ ಮಾಡ್ಬೇಕಾಗುತ್ತೆ ಹಾಸ್ಪಿಟಲ್. ಈಗ ಇದನ್ನ ಏನ್ ಮಾಡಿದ್ದಾರೆ ಸರ್,
ಒಂದು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬೇರೆ ಬೇರೆ ಒಂದು ಇದರೆಲ್ಲ ಅಡಿಯಲ್ಲಿ ಇದನ್ನ ಒಂದು ಲೀಗಲ್ ಫ್ರೇಮ್ ವರ್ಕ್ ಆಗಿ ತರಬೇಕು ಅಂತ ತಂದಿದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಏನ್ ಕೇಳಕ್ ಹೋಗಲ್ಲ, ಬಟ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ಕೇಳಿದ್ರು ಕೇಳ್ತಾರೆ, KS ಲೆವೆಲ್ ಅಲ್ಲಿ ಇಂಥ ಕ್ವಶನ್ಸ್ ಗಳು ಕೇಳ್ತಾರೆ ಸ್ನೇಹಿತರೆ. ಅಥವಾ ನಿಮ್ಗೆ ಮೇನ್ಸ್ ಅಲ್ಲಿ ಕೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಬರಿಬೇಕಾಗುತ್ತೆ ನೀವು. ಇನ್ನು ಡೀಟೇಲ್ ಆಗಿ ಬರಿಬೋದು ಇದನ್ನ ನೀವು. ಸಂವಿಧಾನ ಹೋಲ್ಸ್ಕೊಂಡ್ ಬರಿಬೋದು. ಓಕೆ, ಎಕನಾಮಿ ಹೋಲ್ಸ್ಕೊಂಡ್ ಬರಿಬೋದು. ಸಂವಿಧಾನ ಆರ್ಟಿಕಲ್ ಬಗ್ಗೆ ಯೂಸ್ ಮಾಡಿ ಬರಿಬೋದು. ಸೊ ಇನ್ನು ಡೀಟೇಲ್ ಆಗಿ ಬರಿಬೋದು. ತುಂಬಾ ಡೀಟೇಲ್ ಹೋಗಕ್ ಹೋಗಲ್ಲ. ಅದು ನಿಮಗ್ ಬಿಡ್ತೀನಿ, ಯಾಕಂದ್ರೆ ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಕಾಯ್ದೆ 2023ಕ್ಕೆ ಸಂಬಂಧಿಸಿ ಈ ಕೆಳಗೆ ಹೇಳಿಕೆಗಳು ಪರಿಗಣಿಸಿ. ಏನಿದೆ, ಅಕ್ಟೋಬರ್ 1, 2023ರಿಂದ ಸಂಭವಿಸುವ ಎಲ್ಲಾ ಜನನ ಮರಣಗಳ ಕೇಂದ್ರ ಪೋರ್ಟಲ್ ಮೂಲಕ ಡಿಜಿಟಲ್ ಆಗಿ ನೋಂದಾಯಿಸಬೇಕೆಂದು ಕಡ್ಡಾಯಗೊಳಿಸಲಾಗಿದೆ. ಎಸ್, ಈ ತಿದ್ದುಪಡಿ ಕಾಯ್ದೆ ಏನ್ ಹೇಳುತ್ತೆ ಗೊತ್ತಾ? ಅಕ್ಟೋಬರ್ 1, 2023ರಿಂದ ಯಾವುದೇ ಜನನ ಮರಣ ಆಗಿ ನೀವೇ ಮಾಡಬಹುದು ಈಗ ಆನ್ಲೈನ್ ಅಲ್ಲಿ. ಅದಕ್ಕೊಂದು ಆಪ್ ಕೂಡ ಕೊಡ್ತಾ ಇದ್ದಾರೆ. ಆ ಆಪ್ ಇವಾಗ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಈಗ ಒಂದು ನ್ಯೂಸ್ ಅಲ್ಲಿ ಇದೆ, ಹಾಗಾಗಿ ಕ್ವಶನ್ ತಗೊಂಡಿರೋದು. ಓಕೆ, ಸೊ ಮೊದ್ಲೇನಾಗಿತ್ತು, ಇಟ್ ಇಸ್ ನಾಟ್ ಕಂಪಲ್ಸರಿ ಇರಲಿಲ್ಲ. ಯಾಕಂದ್ರೆ ನೀವು ಆಮೇಲೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ನಿಮ್ಗೆಲ್ಲರೂ ಸ್ಕೂಲ್ ಅಲ್ಲಿ ಕೇಳಿದ್ರೆ ನಿಮ್ಮ ಏನು ಬರ್ತ್ ಸರ್ಟಿಫಿಕೇಟ್ ಅವಾಗ ಹೋಗಿ ತರಬಹುದಾಗಿತ್ತು, ಕಾರ್ಪೊರೇಷನ್ ಅಥವಾ ನಿಮ್ ನಗರಸಭೆಗಳೆಲ್ಲ ಅಥವಾ ಬೇರೆ ಕಡೆ ಹೋಗಿ ಅಪ್ಲಿಕೇಶನ್ ಹಾಕಿ. ಅದು ಇವಾಗ ಹಂಗಲ್ಲ. ಅಥವಾ ತಗೊಳ್ದೇನೆ ನೀವು ಒಂದ್ ಡೇಟ್ ಕೊಟ್ಟು ಮಾಡ್ಬೋದು. ಕಂಪಲ್ಸರಿ ಅಂತ ಏನಿರಲಿಲ್ಲ, ಬಟ್ ಈ ಕಂಪಲ್ಸರಿ ಮಾಡಿದ್ದಾರೆ. ಯಾಕೆ ಇವೆಲ್ಲ ಬೇಕು? ಇವೆಲ್ಲ ಬೇಕೀಗ. ನಮ್ಮ ನ್ಯಾಷನಲ್ NPR ಪಾಪ್ಯುಲೇಷನ್ ರಿಪೋರ್ಟ್ ಏನಿದೆ, ಅವಕ್ಕೆಲ್ಲ ನಮಗೆ ಇದು ಬೇಕು. ಹಾಗಾಗಿ ಈ ಡೇಟ್ ಇಂದ ಮುಂದೆ ಕನ್ಫರ್ಮ್ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಇಂಥದ್ದು ಕೇಳ್ತಾನೆ ಎಕ್ಸಾಮ್. ಓಕೆ, ಈ ತಿದ್ದುಪಡಿಯು ಕೇಂದ್ರೀಯ ಪ್ರವೇಶವಿಲ್ಲದೆ ಸ್ವತಂತ್ರವಾಗಿ ಜನನ ಮತ್ತು ಸಾವಿನ ಡೇಟಾಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ರಾಜ್ಯಗಳಿಗೆ ಪ್ರತ್ಯೇಕ ಅಧಿಕಾರ ನೀಡುತ್ತದೆ. ದಿಸ್ ಇಸ್ ರಾಂಗ್. ರಾಜ್ಯಗಳಿಗೆ ಅಧಿಕಾರ ಇಲ್ಲ, ಕೇಂದ್ರದ ಸಚಿವಾಲಯದಲ್ಲಿ ಬರೋದು. ಹಾಗಾಗಿ ದಿಸ್ ಇಸ್ ರಾಂಗ್. ಕೇವಲ ಒಂದು ಮಾತ್ರ ಸರಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ CRS ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ತಂದಿದ್ದಾರೆ ಸ್ನೇಹಿತರೆ. ಇಂಟಿಗ್ರಿಟಿ ಟೆಕ್ನಾಲಜಿ ವಿತ್ ಗವರ್ನೆನ್ಸ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಸೊ ಇದರ ಏನಕ್ಕೆ ಲಾಂಚ್ ಮಾಡಿದ್ರು ಇವಾಗ ಅಂದ್ರೆ, ಬಿಕಾಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ ಏನ್ ತಂದಿದ್ರು ಅಕ್ಟೋಬರ್ 1, 2023 ಎಲ್ಲ ಬರ್ತ್ ಡೆತ್ ನೀವೇ ಡಿಜಿಟಲಿ ನೀವು ಆನ್ಲೈನ್ ಮುಖಾಂತರ. ಇದ್ಯಾಕ್ ಬೇಕಾಗುತ್ತೆ ಸರ್. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಇನ್ಮೇಲೆ ಈ ಡೇಟಿನ ಮುಂದೆ ಹೋಗ್ತಾ ನೀವೇನೇ ಒಂದು ಡೇಟ್ ಆಫ್ ಬರ್ತ್ ಕೊಡ್ಬೇಕಂದ್ರೆ ಈ ಒಂದು ಆಪ್, ಸರ್ಕಾರದ ಈ ಆಪ್ ಅಲ್ಲಿ ಏನಿರುತ್ತಲ್ಲ, ಇದ್ರೆ ನೀವೇ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಬೇಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದು ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇದನ್ನ ಬೇಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಎನಿವೇಸ್, ಈಗ ಬೇರೆ ಬೇರೆ ಹಾಸ್ಪಿಟಲ್ ರಿಜಿಸ್ಟ್ರೇಷನ್ಸ್ ಗಳೆಲ್ಲ ಆಗಿರ್ತವೆ, ಅದರ ಡಾಕ್ಯುಮೆಂಟ್ ಗಳು ಇರ್ತವೆ ಸರ್ಕಾರ ಹತ್ರ, ಹಂಗೇನಲ್ಲ. ಬಟ್ ಇದನ್ನ ನೀವು ವಾಲಂಟರಿ ಮಾಡಕ್ಕೆ ನಿಮಗೆ ಕೊಟ್ಟಿದ್ದಾರೆ. ಯಾರೋ ಬೇರೆ ಬೇರೆ ಕಡೆ ಎಲ್ಲಿರಲ್ಲ, ಎಲ್ಲಿ ಈಗ ಅಕಸ್ಮಾತ್ ಹಾಸ್ಪಿಟಲ್ ಆಗಿರಲ್ಲ ಹೆರಿಗೆಗಳು, ಆಗೇನ್ ಮಾಡ್ತೀರಾ ಅಲ್ವಾ? ಯಾವ್ದೋ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಆಗಿರುತ್ತೆ, ಅಲ್ಲಿ ಯಾವ್ದೋ ಟೆಕ್ನಾಲಜಿ ಜಾಸ್ತಿ ಇರಲ್ಲ, ಏನೋ ಒಂದಾಗಿರುತ್ತೆ. ಈಗಲೂ ಕೂಡ ಎಷ್ಟೊಂದು ನಿಮ್ಗೆ ಹಾಸ್ಪಿಟಲ್ ಹೆರಿಗೆಗಳಾಗಲ್ಲ, ನೀವು ಹಳ್ಳಿ ಕಡೆ ತುಂಬಾ ಹಿಂದುಳಿದ ಪ್ರದೇಶಗಳಿಗೆ ಹೋದ್ರೆ. ಸೊ ಅಂತ ಕಡೆ ಎಲ್ಲ ಏನ್ ಮಾಡ್ತೀರಾ? ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಹೇಳಿದೆ. ನಮ್ಮ ನ್ಯಾಷನಲ್ ರಿಜಿಸ್ಟರ್ ಸಿಟಿಸನ್ಶಿಪ್ NPR ಅಥವಾ ಸಿಟಿಸನ್ಶಿಪ್ ಆಕ್ಟ್ ಪ್ರಕಾರ ಇದು ಮುಂದೆ ಇದು ತುಂಬಾ ಹೆಲ್ಪ್ ಆಗ್ತಾ ಹೋಗ್ತದೆ ಮುಂದೆ. ಯಾಕಂದ್ರೆ ಇದನ್ನ ಟ್ರ್ಯಾಕ್ ಮಾಡೋದು, ಇದುವರೆಗೂ ಮನೆಗೆ ಭೇಟಿ ಕೊಟ್ಟು 2010-15ರಲ್ಲಿ ಡೋರ್ ಟು ಡೋರ್ ಹೋಗಿ ನಮ್ಮ ದೇಶದಲ್ಲೇ ಇರ್ತಕ್ಕಂತ ರೆಸಿಡೆಂಟ್ಸ್ ಇನ್ಫಾರ್ಮೇಶನ್ 119 ಕೋಟಿ ಜನರನ್ನ ತಗೊಂಡಿದ್ರೆ ಸರ್ಕಾರ. ಇನ್ ಮುಂದೆ ಹಂಗ್ ಮಾಡಂಗಿಲ್ಲ. ಇನ್ ಮುಂದೆ ಹಾಗಾಗಿ ಈ ಡೇಟ್ ನ ಒಂದು ಫಿಕ್ಸ್ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ಅ ಸೆಂಟ್ರಲ್ ಡೇಟಾ ಬೇಸ್ ಸಿಸ್ಟಮ್ ಇದು. ಓಕೆ, NPR ಗೆ, ರೇಷನ್ಸ್ ಕಾರ್ಡ್ಗೆ ಮುಂದೆ ಅಪ್ಲೈ ಮಾಡಬೇಕು, ಎಲೆಕ್ಟ್ರೋಲ್ ರೋಲ್ಸ್ಗೆ ಆಟೋಮೆಟಿಕ್ ಆಗಿ ಇಲ್ಲಿಂದ ಇನ್ಫಾರ್ಮೇಶನ್ಸ್ ತಗೊಂತಾರೆ ಅವರು. ನೀವೇನ್ ಬೇರೆ ಇದನ್ನ ಸಬ್ಮಿಟ್ ಮಾಡೋ ನೆಸಿಟಿ ಇರಲ್ಲ. ಅಂಡ್ ಇಟ್ ಈಸ್ ಕಮಿಂಗ್ ಅಂಡರ್ ಸೆಂಟ್ರಲ್ ಕಂಟ್ರೋಲ್ ಡೇಟಾ. ಇದು ಸ್ಟೇಟ್ ಡು ನಾಟ್ ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ದಿಸ್ ಡೇಟಾ. ಓಕೆ, ಹಾಗಾಗಿ ಸೆಂಟ್ರಲ್ದು. ಹಾಗಾಗಿ ಇಲ್ಲಿ ಆಪ್ಷನ್ 2 ಇಸ್ ರಾಂಗ್. ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿಲ್ಲ, ಕೇಂದ್ರೀಯ ಒಂದು ಡೇಟಾ ಇದು. ಫೈನ್ ಸರ್? ಓಕೆ. ಜಾಗತಿಕ TB ವರದಿ 2023ಗೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. ವೆರಿ ಇಂಪಾರ್ಟೆಂಟ್ ಸರ್. ನೋಡಿ, ನಾವು TB ನಿಮ್ಗೆ ಗೊತ್ತಿದೆಯಲ್ಲ, ದೇಶ್ ಹಾರೆಗ TB ಹಾರೆಗ ಜೀತೆಗ ಅಂತ ಮಾಡಿದೀವಿ. 2025ಕ್ಕೆ ಭಾರತದಲ್ಲಿ TBನ ಎಂಡ್ ಮಾಡ್ಬೇಕು ಅನ್ಕೊಂಡಿದೀವಿ. ಆಕ್ಚುಲಿ 2030 WHO ಪ್ರಕಾರ ವರ್ಲ್ಡ್ ಅಲ್ಲಿ ಮಾಡ್ಬೇಕು ಅಂತಿರೋದು ನಾವು 5 ವರ್ಷ ಮುಂಚೆ. ಬಟ್ ಸಾರಿ, ಇದನ್ನ ಸಾಧಿಸ್ತಾ ಇದೀವಾ? ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಹಂಗಿದೆ. ಏನಿದೆ ನೋಡೋಣ ಬನ್ನಿ. ಭಾರತವು 2023ರಲ್ಲಿ TB ಪ್ರಕರಣ ಅಂದಾಜು ಸಂಖ್ಯೆಯಲ್ಲಿ ಇಳಿಕೆ ಕಂಡಿದೆ. 2023ರಲ್ಲಿ ಜಾಗತಿಕ TB ಹೊರೆ 25% ಹೆಚ್ಚು ಜನರು ಭಾರತವನ್ನು ಹೊಂದಿದೆ. ಭಾರತವು 2015-23ರ ನಡುವೆ TB ಪ್ರಕರಣದ 50% ಕಡಿತ ಗುರಿಯನ್ನು ಮೀರಿದೆ. ಅಂದ್ರೆ ಭಾರತದಲ್ಲಿ TB ಪ್ರಕರಣ ಈ ರಿಪೋರ್ಟ್ ಪ್ರಕಾರ ಇಳಿಕೆ ಕಂಡಿದ್ಯಾ? ಎಸ್, ಇಳಿಕೆ ಕಂಡಿದೆ. ಆದ್ರೂ ಕೂಡ ಜಾಗತಿಕವಾಗಿ ವರ್ಲ್ಡ್ ಅಲ್ಲಿ ನೋಡಿದ್ರೆ 25%ಗಿಂತ ಹೆಚ್ಚು ಜನ ಭಾರತದಲ್ಲಿದ್ದಾರೆ. ಇನ್ನುವೇ ಜಾಗತಿಕವಾಗಿ ಹೋಲಿಸಿದ್ರೆ ಟಾಪ್ 5 ಕಂಟ್ರೀಸ್ ಅಲ್ಲಿ ಭಾರತದಲ್ಲಿ ಬರುತ್ತೆ. ಹಾಗಾಗಿ ಇದು ಕರೆಕ್ಟ್. ನೋಡಿದ್ರಾ?
ಎಸ್ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಪರ್ಸೆಂಟೇಜ್ ಬಿಕಾಸ್ ಜನಸಂಖ್ಯೆ ಜಾಸ್ತಿ, ನಾವು ಪರ್ಸೆಂಟೇಜ್ ಆಫ್ ಟಿಬಿ ಪ್ರಕರಣ ಜಾಸ್ತಿ ಇದೆ. ಸ್ಟಿಲ್ ಕಮ್ಮಿ ಆಗಿದ್ರು ಕೂಡ ಜಾಸ್ತಿ ಪರ್ಸೆಂಟೇಜ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ಕಮ್ಮಿ ಜಾಸ್ತಿ ಇದೆ. ಭಾರತ 2015-23 ನಡುವೆ ಟಿಬಿ ಪ್ರಕರಣ 50% ಕಡಿತವನ್ನು ಗುರಿ ಮೀರಿದೆ. ಅಂದ್ರೆ 50% ನಾವು ಕಮ್ಮಿ ಮಾಡ್ಬೇಕು ಅನ್ಕೊಂಡಿದ್ವಿ 15-23ವರೆಗೆ. ಎಸ್ ಇದನ್ನ ನಾವು ದಾಟಿದೀವಿ ಅಂತ ಹೇಳ್ತಾ ಇದೀವಿ. ನೋ, ದಾಟಿಲ್ಲ. ನಾವು ಸ್ಟಿಲ್ ಇಟ್ ಈಸ್ ಇನ್ 18%, 17.7%. ಅದನ್ನ ಅಪ್ರಾಕ್ಸಿಮೇಟ್ಲಿ 18 ಅಂತ ಕರಿಬಹುದು. 18% ಅಲ್ಲಿ ಇದೀವಿ ನಾವು. 50% ನಾವು ಮೀರಿಲ್ಲ. ನಮ್ ಟಾರ್ಗೆಟ್ ಇತ್ತು. ಹಾಗಾಗಿ ಎಸ್ ಅಲ್ಲಿ ಕೇವಲ 1 ಮತ್ತು 2 ಆಪ್ಷನ್ ಸರಿ. ಆಪ್ಷನ್ 3 ಇಸ್ ರಾಂಗ್. ಓಕೆ, ಇದನ್ನ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಈಗೇನ್ ಬಿಡುಗಡೆ ಮಾಡಿದೆ ಈ ಟಿಬಿ ರಿಪೋರ್ಟ್. ಇದರಲ್ಲಿ ಭಾರತದಲ್ಲಿ ನೋಡಿ, ನಾ ಏನ್ ಪಾಯಿಂಟ್ ಗಳು ಹೇಳ್ತಾ ಇರ್ತೀನಿ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್. ಸ್ಲೈಟ್ಲಿ ಡಿಕ್ಲೈನ್, ಸ್ವಲ್ಪ ಟಿಬಿ ಕೇಸಸ್ ಭಾರತದಲ್ಲಿ ಡಿಕ್ಲೈನ್ ಆಗಿದೆ 2023 ರಿಪೋರ್ಟ್ ನ ಪ್ರಕಾರ. ಇಂಡಿಯಾ 25-26% ಅಷ್ಟು ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ 25 ಅಂದ್ರೆ ಆಲ್ಮೋಸ್ಟ್ 25%, ಕಾಲ್ ಭಾಗ ಭಾರತದಲ್ಲೇ ಇದ್ದಾರೆ ಟಿಬಿ ಪರ್ಸೆಂಟೇಜ್ ರೋಗಿಗಳು ನೋಡಿದ್ರೆ. ಇನ್ನು ಎಷ್ಟು ಡೆತ್ ಎಷ್ಟೋ ಅಕೌಂಟ್ ಎಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ತುಂಬಾ ಡೀಟೇಲ್ ಹೋಗಿಲ್ಲ. ಓಕೆ, ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮ್ಮ ಏನ್ ಟಾರ್ಗೆಟ್ ಇತ್ತು ನೋಡಿ, 2015 50% ನಾವು ಕಮ್ಮಿ ಮಾಡ್ಬೇಕು ಅನ್ಕೊಂಡಿದ್ವಿ 2025 ಒಳಗೆ. ಬಟ್ ಈ 2015-23 ತನಕ ಬರೀ ನಾವು 18% ಮಾತ್ರ ಕಮ್ಮಿ ಮಾಡಿರೋದಷ್ಟೇ. 50% ಆಗ್ಬೇಕಾಗಿತ್ತು, ಆಗಿಲ್ಲ. ಓಕೆ, ಆಗಿಲ್ಲ. TB death have declined by 24% against target of 75% by 2025 according to the report. ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 75% 2025 ಆಗ್ಬೇಕು ಪ್ರಪಂಚದಲ್ಲಿ, ಆದ್ರೆ ಆಗಿರೋದು ಬರೀ 24%. ಭಾರತ 50% ಡಿಕ್ಲೈನ್ ಮಾಡ್ಬೇಕಾಯ್ತು. ನಮ್ಮ ಹತ್ರ ಏನ್ ರೋಗಗಳಿದ್ವು ಟಿಬಿ 50% ಇಲ್ದೇರಂಗ್ ಮಾಡ್ಬೇಕಾಯ್ತು, ಬಟ್ ಡಿಕ್ಲೈನ್ ಆಗಿರೋದು 18%. ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ. ಅಂಡ್ ನಾನು ನಿಮ್ಗೆ ಹೇಳ್ದೆ, ಓವರ್ ಆಲ್ ಹಾಫ್ ಆಫ್ ದ ಕೇಸ್ ಗ್ಲೋಬಲಿ ಅಪ್ರಾಕ್ಸಿಮೇಟ್ಲಿ 55.9 ಅಂದ್ರೆ 56% ಅನ್ಕೊಳ್ಳಿ ಸರ್. ಇರೋದು 5 ಕಂಟ್ರಿಗಳಲ್ಲಿ. ಪ್ರಪಂಚದಲ್ಲಿ ನಿಮಗೆ ಮ್ಯಾಕ್ಸಿಮಮ್ 60% ಅಷ್ಟು, ಗಿಂತ ಹೆಚ್ಚು ಪ್ರತಿಶತ, 50ಕ್ಕಿಂತ ಹೆಚ್ಚು ಇರೋದು 5 ಕಂಟ್ರಿ. ಅದರಲ್ಲಿ ಇಂಡಿಯಾದಲ್ಲೇ ಜಾಸ್ತಿ ನೋಡಿ, 26%, ಇಂಡೋನೇಷಿಯಾ 10%, ಚೈನಾ 6.8, ಫಿಲಿಪೈನ್ಸ್ 6.8, ಪಾಕಿಸ್ತಾನ 6.3. ಈ ಎಲ್ಲ ಸೇರಿ 56% ಅಪ್ರಾಕ್ಸಿಮೇಟ್ಲಿ ಪ್ರಪಂಚಕ್ಕೆ ಈ ದೇಶಗಳ 5 ದೇಶಗಳೇ ಕೊಡ್ತಾ ಇದೆ. ಅದರಲ್ಲಿ 33% ಜನ ಜಾಸ್ತಿ ಯಾರಿದ್ದಾರೆ, 55% ಆಫ್ ಟಿಬಿ ಅಕ್ಕರ್ಡ್ ಇನ್ ಮೆನ್. 55% ಪುರುಷರಲ್ಲಿ, 33% ವುಮೆನ್ ಅಲ್ಲಿ, 12% ಚಿಲ್ಡ್ರನ್ ಅಂಡ್ ಯಂಗ್ ಅಡಾಲ್ಸೆಂಟ್ ಅಲ್ಲಿ ಸಿಗ್ತಾರೆ. ಓಕೆ, ಚಿಲ್ಡ್ರನ್ ಚಿಕ್ಕ ಮಕ್ಕಳು 12%, 33% ವುಮೆನ್, 55% ಮೆನ್ ಅಲ್ಲಿ. ಪುರುಷರಲ್ಲಿ ಈ ಒಂದು ಟಿಬಿ ಕೇಸಸ್ ಗಳನ್ನ ಪರ್ಸೆಂಟೇಜ್ ವೈಸ್ ಆಗಿ ನೋಡೋದಾದ್ರೆ ನೋಡಿ, ಇವೆಲ್ಲ ಪಾಯಿಂಟ್ಸ್ ಇದೆಲ್ಲ ದಿಸ್ ಆರ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪಾಯಿಂಟ್ಸ್. ಈಗ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ಬೇಕಾ, ಯಾರು ಬಿಡುಗಡೆ ಮಾಡೋ ರಿಪೋರ್ಟ್ ಬೇಕಾದ್ರೆ ಇದನ್ನ ಕೇಳಲ್ಲ. ಅವನ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಬುದ್ಧಿವಂತ ಕ್ವಶನ್ ಪೇಪರ್ ಸೆಟ್ ಮಾಡೋನು. ಕರೆಂಟ್ ಅಫೇರ್ ಇದೆ, ಟಿಬಿ ಬಗ್ಗೆ ಕೇಳ್ಬೋಣ. ಓಕೆ, ಭಾರತದಲ್ಲಿ ಟಿಬಿಯ ಕಮಿಟ್ಮೆಂಟ್ ಏನಾಗಿತ್ತು, ಯಾವ ಸಸ್ಟೈನಬಲ್ ಗೋಲ್ ಅಡಿಯಲ್ಲಿ ಬರುತ್ತೆ ಇದು 3.3 ಟಾರ್ಗೆಟ್ SDG ಅಡಿಯಲ್ಲಿ ಬರುತ್ತಿದ್ದು. ಇಲ್ಲಿ ನಮ್ಮ ಭಾರತ 2025 5 ವರ್ಷಕ್ಕಿಂತ ಮುಂಚೆ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಟಾರ್ಗೆಟ್ ಗಿಂತ 5 ವರ್ಷಕ್ಕಿಂತ ಮುಂಚೆ ನಾವು ಮಾಡ್ಬೇಕು ಅನ್ಕೊಂಡಿದ್ವಿ ಅಲ್ವಾ. ನಮ್ ಗೋಲ್ಸ್ ಏನು, 80% ಟಿಬಿ ಕೇಸ್ ನ 2015 ಲೆವೆಲ್ ತರಬೇಕು ಅಂತ ಅನ್ಕೊಂಡಿದ್ವಿ. 90% ಟಿಬಿ ಇಂದ ಸಾಯೋ ಜನರನ್ನ 2015 ಲೆವೆಲ್ಗೆ ಇನ್ನೂ ಕಮ್ಮಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇದು ಭಾರತದ ಟಾರ್ಗೆಟ್ ಆಗಿತ್ತು. ಅಚೀವ್ ಮಾಡಿದ್ವಾ? ಇಲ್ಲ. ಹಾಗೆ ಟಿಬಿ ಬಗ್ಗೆ ನಾವು ಭಾರತ ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಭಾರತದಲ್ಲಿ ಯಾವ ಪ್ರೋಗ್ರಾಮ್ ತಗೊಬಂದಿದೀವಿ ನಾವು. ಸ್ಪೆಷಲಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಭಾರತದ ಎಫರ್ಟ್ ಏನು, ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ತಗೊಂಡ್ಬಂದಿದೀವಿ. ಅದ್ರಲ್ಲಿ ನಿಕ್ಷಯ ಪೋಷಣ್ ಯೋಜನಾ ವೆರಿ ಇಂಪಾರ್ಟೆಂಟ್ ಸರ್. ಟಿಬಿ ಹಾರೇಗಾ ದೇಶ್ ಜೀತೆಗಾ, ಟಿಬಿ ಹಾರೇಗಾ ದೇಶ್ ಜೀತೆಗಾ. ನಿಕ್ಷಯ ಪೋಷಣ ಅಭಿಯಾನದಲ್ಲಿ ನಾವು ಮತ್ತೆ ವ್ಯಾಕ್ಸಿನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ತಂದ್ವಿ. ನಿಕ್ಷಯ ಪೋಷಣ ಅಭಿಯಾನ 2018 ತಂದ್ವಿ. 500 ರೂಪಾಯಿ ಪರ್ ಮಂತ್ ಯಾರಿಗೆ ಈ ಟಿಬಿ ಇಂದ ಬಳಲ್ತಿದೆ ಅವ್ರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಆನ್ಲೈನ್ ಮುಖಾಂತರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಮೆಡಿಕಲ್ ಪರ್ಪಸ್ಗೋಸ್ಕರ. ಇವೆಲ್ಲ ಮಾಡಿದ್ವಿ ನಾವು. ಹಾಗೆ ಗ್ಲೋಬಲ್ ಎಫರ್ಟ್ಸ್ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು find.treat all #end TB ಅಂತ ಒಂದು ಜಾಯಿಂಟ್ ಇನಿಷಿಯೇಟಿವ್ ತಗೊಂಡಿದೆ. ಗ್ಲೋಬಲ್ ಫಂಡ್ ಅಂಡ್ ಸ್ಟಾಪ್ ಟಿಬಿ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಇದನ್ನ ಮಾಡಿದ್ದಾರೆ. ಹಾಗೆ ಗ್ಲೋಬಲ್ ಟ್ಯೂಬರ್ಕ್ಲೋಸಿಸ್ ರಿಪೋರ್ಟ್ ನ ತರ್ತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾಕೆ ತರುತ್ತೆ? ಇದನ್ನ ಟ್ರ್ಯಾಕ್ ಮಾಡಿದಾಗ್ಲೆಲ್ಲ ಮಾನಿಟರ್ ಮಾಡಕ್ಕಾಗದು. ಇದನ್ನ ಟ್ರ್ಯಾಕ್ ಮಾಡಿದಾಗ್ಲೆಲ್ಲ ನಾವು ಅದನ್ನ ಕಡಿಮೆ ಮಾಡಕ್ಕೆ, ನಮ್ದಲ್ಲಿ ಎಷ್ಟಿದೆ ಅದನ್ನ ಕಮ್ಮಿ ಮಾಡಕ್ ಸಾಧ್ಯ. ಇವೆಲ್ಲ ಎಫರ್ಟ್ಸ್ ಗಳು ಸ್ನೇಹಿತರೆ. ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು ನಿಮ್ಗೆ ಎಕ್ಸಾಮ್. ಓಕೆ, ನೆಕ್ಸ್ಟ್ ಬರ್ತೀನಿ.
ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ NCAP, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಕರಿತೀವಿ. ಕ್ಲೀನ್ ಏರ್ ಪ್ರೋಗ್ರಾಮ್ ಇಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಕುರಿತು ಈ ಕೆಳಗಿನ ಹೇಳಿಕೆಗಳು ಪರಿಗಣಿಸಿ. ಇದು 2017 ಮೂಲ ವರ್ಷವಾಗಿ ಬಳಸಿಕೊಂಡು 5 ವರ್ಷಗಳಲ್ಲಿ ಕನಿಷ್ಠ 20% ಅಷ್ಟು ಒರಟಾದ ಕಣಗಳು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ ಮಟ್ಟವನ್ನು ಕಡಿಮೆ ಮಾಡಲು ಗುರಿಯನ್ನು ಹೊಂದಿದೆ. PM10. ಓಕೆ. ಸಾಧಿಸದ ನಗರಗಳು ಸತತ 5 ವರ್ಷಗಳವರೆಗೆ ರಾಷ್ಟ್ರೀಯ ಸುತ್ತುವರಿದ ವಾಯು ಗುಣಮಟ್ಟದ ಮಾನದಂಡವನ್ನು ಪೂರೈಸಿದ ನಗರಗಳನ್ನು ಗುರುತಿಸಲಾಗಿದೆ. ಯಾವ ಆಪ್ಷನ್ಸ್ ಇಲ್ಲಿ ಕರೆಕ್ಟ್? ಇಲ್ಲಿ ಕೂಡ 2 ಆಪ್ಷನ್ಸ್ ಕೂಡ ಕರೆಕ್ಟ್ ಸ್ನೇಹಿತರೆ. ಈಗ ಸುದ್ದಿಯಲ್ಲಿ ಏನಕ್ಕಿತ್ತು ಅಂತ ಹೇಳ್ತೀನಿ. ಈಗ ಒಂದು ರಿಪೋರ್ಟ್ ಪ್ರಕಾರ, ಈಗ ನಿಮ್ಗೆ ಗೊತ್ತಿದೆ, ಈಗ ಇಲ್ಲಿ ಮಾರ್ಕ್ ಮಾಡೋಣ. ಈಗ ನಿಮ್ಗೆ ಗೊತ್ತಿದೆ, ದೆಹಲಿಲಿ ಅತ್ಯಂತ ಹೆಚ್ಚು ಆ ಏನೋ ಪೊಲ್ಯೂಷನ್ ಆಗುತ್ತೆ. PM ಲೆವೆಲ್ ಜಾಸ್ತಿ ನಿಮ್ಗೆ ಗೊತ್ತಿದೆ. PM10 ಆಗಿರ್ಬೋದು, PM2.5 ಆಗಿರ್ಬೋದು ಅಲ್ವಾ, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಆಗಿರ್ಬೋದು. ಬಟ್ ಇಷ್ಟು ಜಾಸ್ತಿ ಇದ್ರು ಇಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದರಲ್ಲಿ ಡೆಲ್ಲಿ ಅಮಾಂಗ್ ದ ಬಾಟಮ್ 5 ಸಿಟೀಸ್ ಅಂದ್ರೆ ಈ ಒಂದು ಪೊಲ್ಯೂಷನ್ ಕಂಟ್ರಿ 131 ಸಿಟೀಸ್ ನ ಫೋಕಸ್ ಮಾಡಿದೀವಿ ನಾವು ಅಂಡರ್ ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ಹೇಳಿ. ಓಕೆ. 123 ಇಂದ 131 ಸಿಟೀಸ್ ಗಳಲ್ಲಿ ನಾನ್ ಅಟೈನ್ಮೆಂಟ್ ಸಿಟೀಸ್ ಇಲ್ಲಿದೆ, ಸಾಧಿಸದ ನಗರಗಳು. ಅಂದ್ರೆ ಈ ಒಂದು ಲೆವೆಲ್ ಇರುತ್ತೆ, ಆ ಲೆವೆಲ್ಗಿಂತ ಕಮ್ಮಿ ಇರಬೇಕು ಅಂತ. ಇಷ್ಟು ಸಿಟೀಸ್ ಗಳು ಪೊಲ್ಯೂಷನ್ ಇದೆ. ಅದ್ರಲ್ಲಿ ಟಾಪ್ ಬಾಟಮ್ ಕೆಳಗಡೆಯಿಂದ ನೋಡೋದಾದ್ರೆ ಈ ಡೆಲ್ಲಿ ಕೆಳಗಡೆ ಬರುತ್ತೆ. ಬಟ್ ಸ್ಟಿಲ್ ಅವರು 68% ಆಫ್ ದ ಫಂಡ್ ನ ಅನ್ಯೂಟಿಲೈಸ್ ಮಾಡಿದ್ದಾರೆ. ನಾವೇನು ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿಯಲ್ಲಿ ಫಂಡ್ ರಿಲೀಸ್ ಮಾಡ್ತಾರೆ ಈ ಸಿಟಿಗಳಲ್ಲಿ. ಯಾಕಂದ್ರೆ ಕ್ವಾಲಿಟಿ ಆಫ್ ಏರ್ ಇಂಪ್ರೂವ್ ಮಾಡಬೇಕು, ಅಲ್ಲಿ ಇದು ಪೊಲ್ಯೂಷನ್ ಕಮ್ಮಿ ಮಾಡಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು ಅದಕ್ಕೊಂದು ಫಸ್ಟ್ ಫಂಡ್ ಕೊಡ್ತಾರೆ. 68% ಫಂಡ್ ಯುಟಿಲೈಸ್ ಮಾಡಿಲ್ಲ ಡೆಲ್ಲಿ. ಹಂಗಾಗಿ ಸುದ್ದಿಯಲ್ಲಿದೆ, ಕೇಳ್ಬೋದು. ಬೇಕಾದ್ರೆ ನಿಮ್ಗೆ ಇದನ್ನ ಕೇಳದೆ ಇದ್ರು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಬಗ್ಗೆ ಕೇಳ್ಬೋದು ನಿಮ್ಗೆ. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ, ಯಾವಾಗ ಲಾಂಚ್ ಮಾಡಿದ್ರು? ಇದನ್ನ 2019 ಜನವರಿ ಲಾಂಚ್ ಮಾಡ್ತಾರೆ. ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಬರುತ್ತೆ. ಇದೇನೋ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಫ್ರೇಮ್ ವರ್ಕ್ ಮಾಡ್ಕೊಂಡಿರೋದು ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಗೋಸ್ಕರ. ಹಾಗಾಗಿ ಅದನ್ನ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಇದರಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ, ಎಸ್ಪೆಷಲಿ PM10 ಅಂಡ್ PM2.5 ಅಂತ ಏನ್ ಕರಿತೀವಲ್ಲ ಸರ್, ಇದು 20% ವಿತ್ ಇನ್ ದ 5 years ಅಲ್ಲಿ ಮಾಡ್ಬೇಕು ಅಂತ. ಅಂದ್ರೆ 2017 ಬೇಸ್ ಇಯರ್ ತಗೊಂಡು 2024 ಅಷ್ಟರಲ್ಲಿ ನಾವು ಈ PM10 PM2.5 ಅಂತ ಏನ್ ಕರಿತೀವಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ, ಇದನ್ನ 20-30% 2024 ಒಳಗೆ ಕಮ್ಮಿ ಮಾಡ್ಬೇಕು ಅಂತ. ಓಕೆ. ಆಮೇಲೆ 40% 2025-26 ಒಳಗೆ ಕಮ್ಮಿ ಮಾಡ್ಬೇಕು. ಇದು ಟಾರ್ಗೆಟ್ ಇರುತ್ತೆ. ಸೊ ಇದನ್ನ ರೀಚ್ ಮಾಡ್ಬೇಕು. ಇದಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ದುಡ್ಡುಗಳು ಕೊಡ್ತಾರೆ. ನಮ್ಮ ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ ದುಡ್ಡುಗಳು ಕೂಡ ಕೊಡ್ತಾರೆ ಈ ಒಂದು ಸಿಟೀಸ್ ಗಳಲ್ಲಿ, ಯಾರು ಈ ಒಂದು ಪೊಲ್ಯೂಷನ್ ಗಿಂತ ಹೆಚ್ಚಿದ್ದಾರೆ ಅಂತ ಸಿಟೀಸ್ ಗಳಿಗೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇದ್ರ ಬಗ್ಗೆ ಕೂಡ. ಸೊ ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ನಾನು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಎಲ್ಲ ಇಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ವೀಕ್ಲಿ ಕರೆಂಟ್ ಅಫೇರ್ ನಮ್ಮ ಪ್ರೀವಿಯಸ್ ವೀಕ್ಸ್ ಕರೆಂಟ್ ಅಫೇರ್ಸ್ ನೋಡ್ಕೋಬಹುದು. ಮಂತ್ಲಿದು ಸಪರೇಟ್ ಇದೆ. ಪ್ರತಿ 2023 ಸಪರೇಟ್ ಪ್ಲೇ ಲಿಸ್ಟ್ ಇದೆ, 24 ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಥವಾ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ, ಅದನ್ನ ಬೇಕಾದ್ರೆ ಲಿಂಕ್ ಕೊಡ್ತೀನಿ, ಅದನ್ನಾದ್ರು ನೋಡ್ಕೊಳ್ಳಿ. ಎಲ್ಲ ಲಿಂಕ್ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದರ PDF ನಮ್ಮ ಎಲ್ಲ ಕರೆಂಟ್ ಅಫೇರ್ PDF ಗಳು ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ನಾವೇನ್ ಪ್ರೀವಿಯಸ್ ಮಾಡಿದೀವಿ ಮಂತ್ಲಿ ಆಗಿರ್ಬೋದು, ವೀಕ್ಲಿ ಎಲ್ಲ ಕೂಡ ನಿಮ್ಗೆ ಅಲ್ಲಿ ಶೇರ್ ಆಗಿರುತ್ತೆ ಸ್ನೇಹಿತರೆ. ಅಂಡ್ ದಿಸ್ PDF ಆಲ್ಸೋ ಯು ವಿಲ್ ಗೆಟ್ ಬೈ ಎಂಡ್ ಆಫ್ ದ ಡೇ ಇನ್ ನಮ್ಮ ಅವರ್ ಟೆಲಿಗ್ರಾಮ್ ಚಾನಲ್. ಹಾಗಾಗಿ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.